ಜಾತಿ ನಿಂದನೆ ಮತ್ತು ಮಹಿಳಾ ವಿರೋಧಿ ಹೇಳಿಕೆಯನ್ನ ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಮುನಿರತ್ನವರು ಕೊಟ್ಟಿದ್ದಾರೆ. ಇದಕ್ಕಾಗಿ ಅವರು ಕಾನೂನು ಹೋರಾಟವನ್ನು ಆರಂಭಿಸಿದ್ದಾರೆ ಮತ್ತು ಕಾನೂನು ಈಗಾಗಲೇ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವ ಮೂಲಕ ಒಂದು ಶಿಸ್ತು ಕ್ರಮವನ್ನು ಜರುಗಿಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂಥ ಮೋಟಮ್ಮ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಮೇಡಮ್, ನೀವು ಮುನಿರತ್ನ ಅವರ ಮಾತುಗಳನ್ನು ಕೇಳಿದ್ರಿ ಅನ್ಸುತ್ಕೋತೀನಿ. ಒಂದು ದಲಿತರ ವಿರೋಧಿ ಹೇಳಿಕೆ, ಇನ್ನೊಂದು ಮಹಿಳೆಯರ ಬಗ್ಗೆ ಅವರ ಆಡಿದಂಥ ಮಾತುಗಳು. ತಾವು ಯಾವ ರೀತಿಯಾಗಿ ಖಂಡಿಸ್ತೀರಿ? ಅಲ್ಲ, ಇದು ಎರಡೂ ಒಂದಕ್ಕೆ ಸಂಬಂಧಪಟ್ಟಿದ್ದೇ ಏನು ನನಗೆ ಗೊತ್ತಿಲ್ಲ. ಬರೀ ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಅಷ್ಟನ್ನೇ ಕೇಳಿದ್ದೀನಿ. ಆದರೆ ಟೋಟಲಾಗಿ ಹೇಳಬೇಕು ಅಂತ ಹೇಳಿದರೆ, ಯಾವರೇ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಮತ್ತು ಜನಪ್ರತಿನಿಧಿ ಆದವರು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡಬಾರ್ದು ಮತ್ತು ಬಾಯಿಗೆ ಬಂದಂಗೆ ಮಾತಾಡಬಾರ್ದು. ಈಗ ಜಾತಿ ನಿಂದನೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಒಂದು ಕಡೆ ನಾವು ಜಾತ್ಯತೀತ ರಾಷ್ಟ್ರದಲ್ಲಿದ್ದೇವೆ ಅಂತ ಅಂದ್ಕೊಂಡ್ರೂ ಕೂಡ ಈ ಒಂದು ಜಾತಿ ವ್ಯವಸ್ಥೆ ಇನ್ನೂ ಜೀವಂತವಾಗಿ ಇಡಲಿಕ್ಕೆ ಈ ದೊಡ್ಡ ಸ್ಥಾನದಲ್ಲಿರೋ ವ್ಯಕ್ತಿಗಳೇ ಇದಕ್ಕೆ ಕಾರಣ ಏನು ಅಂತ ನನಗೆ ಅನ್ನಿಸ್ತದೆ ಅಲ್ವಾ. ಅಂತ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಒಬ್ಬ ಶಾಸಕ ಸ್ಥಾನದಲ್ಲಿರುವಂಥವ್ರು ಈ ಜಾತಿ ನಿಂದನೆ ಮಾಡೋದ್ರಲ್ಲಿ ಅರ್ಥ ಏನು? ಈ ಜಾತಿ ವ್ಯವಸ್ಥೆನೇ ಜೀವಂತವಾಗಿ ಈ ಸಮಾಜದಲ್ಲಿ ಇಡಬೇಕು ಅನ್ನೋ ಅರ್ಥನೇ ಬರ್ತದೆ. ಹಾಗೆ ಅದು ಸರಿಯಲ್ಲ. ಮತ್ತು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಹಾಗಾಗಿ ಕಾನೂನು ಕ್ರಮ ತೆಗೆದುಕೊಂಡ್ರು ಸರಿಯಾಗಿದೆ ಅಂತ ನನಗೆ ಅನ್ನಿಸ್ತದೆ. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ತಾಯಿ ಇಲ್ದಲೇ ಯಾರೂ ಈ ಒಂದು ಪ್ರಪಂಚ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ತಾಯಿಯಿಂದಲೇ ಎಲ್ಲರೂ ಹುಟ್ಟಿ ಪ್ರಪಂಚ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಅದು ಸತ್ಯ ಆಗಿದ್ರೂ ಕೂಡ ಯಾರದೇ ತಾಯಿ ಆಗಿರಲಿ, ಆ ತಾಯಿ ಬಗ್ಗೆ ಅವಹೇಳನಕಾರಿ ಮಾತನಾಡೋದಾಗಲಿ, ಅಗೌರವದಿಂದ ನಡ್ಕೊಳ್ಳೋದಾಗಲಿ ಅದು ಸರಿಯಲ್ಲ. ಅದನ್ನು ನಾವು ಇಡೀ ಮಹಿಳಾ ಸಮುದಾಯ ಅದನ್ನು ವಿರೋಧಿಸ್ತದೆ. ಹೌದಲ್ವಮ್ಮ? ಎಲ್ಲ ವಿರೋಧಿಸ್ತದೆ. ಹಾಗಾಗಿ ಅವರಿಗೆ ಈ ಕ್ರಮ ತೆಗೆದುಕೊಂಡಿರೋದು ಸರಿಯಾಗಿದೆ. ಮುಂದೆ ಆದರೂ ಅವರು ಅರ್ಥ ಮಾಡ್ಕೊಳ್ಬೇಕು, ಈ ಸಮಾಜದಲ್ಲಿ ಹೆಣ್ಮಕ್ಳನ್ನ ಯಾವ ರೀತಿ ಗೌರವದಿಂದ ನಡೆಸ್ಕೊಳ್ಬೇಕು. ನನ್ನ ಹೆತ್ತವಳು ತಾಯಿ ಆಗಿರ್ತಾಳೆ, ನನ್ನ ಕೈ ಹಿಡಿದವಳು ಹೆಣ್ಣಾಗಿರ್ತಾಳೆ, ಒಡ ಹುಟ್ಟಿದ ಅಕ್ಕ ತಂಗಿಯರಾಗಲಿ ಹೆಣ್ಣಾಗಿರ್ತಾರೆ. ನಾವು ನಮ್ಮ ಬೇರೆಯವ್ರಿಗೆ ನಾವು ಅವಮಾನಕರವಾಗಿ ನಡೆಸ್ಕೊಂಡ್ರೆ ಅದು ನಮ್ಮ ಹೆಣ್ಮಕ್ಳಿಗೆ ನಾವು ಅವಮಾನಕರವಾಗಿ ನಮ್ಮ ಮನೆ ಹೆಣ್ಮಕ್ಳಿಗೆ ನಡೆಸ್ಕೊಂಡಂಗೆ ಅನ್ನೋದನ್ನು ಭಾವಿಸ್ಬೇಕು. ಅದನ್ನು ಭಾವಿಸ್ತಾ ಇದ್ದರೆ ಅವರು ಮನುಷ್ಯರಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಖಂಡಿತ ಅದನ್ನು ನಾವೆಲ್ಲ ಸೇರಿ ವಿರೋಧಿಸ್ತೇವೆ. ತಾವು ಕೂಡ ದಲಿತ ಸಮುದಾಯದಿಂದ ಬರ್ತೀರಿ, ಮಾಜಿ ಸಚಿವರ ಕೂಡ ಆಗಿದ್ರಿ. ಇಂತಹ ದೊಡ್ಡ ಸಮುದಾಯದವರು ಅನ್ನೋಕ್ಕಿಂತನೂ ಕೂಡ ಇಂಥ ಜವಾಬ್ದಾರಿಯುತ ಸ್ಥಾನದವರು ಇದ್ದಾಗ ಈ ಥರ ಕೆಟ್ಟ ಪದಗಳನ್ನು ಬಳಸಿದರೆ ದಲಿತ ಸಮಾಜಕ್ಕೆ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಕೂಡ ಒಂದು ರೀತಿಯಲ್ಲಿ ಮಾಡ್ತಕ್ಕಂಥ ಅವಮಾನ ಮತ್ತು ತುಳಿತಕ್ಕೊಳಗಾಗುವಂಥ ಸಮಾಜಕ್ಕೆ ಯಾವ ರೀತಿಯಾಗಿ ಗೌರವ ಕೊಡ್ತಾರೆ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ ಅಲ್ಲ ಮೇಡಮ್. ಈಗ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇರೋಂಥ ಜನ, ನಾನು ಅವರು ದೊಡ್ಡ ಸಮುದಾಯ ಸಣ್ಣ ಸಮುದಾಯ ಅದನ್ನೆಲ್ಲ ನಾನು ಹೇಳೋದಿಲ್ಲ. ಯಾವುದೇ ಒಬ್ಬ ಸಮುದಾಯದ ವ್ಯಕ್ತಿಯಾಗಿರಲಿ, ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅವನು ಜವಾಬ್ದಾರಿಯುತವಾಗೇ ನಡ್ಕೊಳ್ಬೇಕು. ಈ ಸಮಾಜವನ್ನು ನಾವು ಜಾತ್ಯತೀತ ವ್ಯವಸ್ಥೆಯಲ್ಲಿ ಒಂದು ರೀತಿ ಎಲ್ಲರೂ ಸಮಾನವಾಗಿ ಕಾಣಬೇಕು ಎಲ್ಲರನ್ನೂ ಅನ್ನೋ ಒಂದು ಉದ್ದೇಶ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ದೇಶದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರನೂ ನಡ್ಕೊಳ್ಬೇಕಾಗುತ್ತೆ. ಹಂಗಿರ್ಬೇಕಾದ್ರೆ ಈ ಮನುಷ್ಯ ತನ್ನನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಬೇಜವಾಬ್ದಾರಿಯಾಗಿ ನಿಂದನೆ ಮಾಡೋದು, ಜಾತಿ ನಿಂದನೆ ಮಾಡಿದರೆ ಜಾಸ್ತಿ ಹರ್ಟ್ ಆಗುತ್ತೆ ಅಂತ ನಾನು ಈಗ ಯಾರ ಹತ್ರ ಅದೇ ಹೇಳಿದೆ. ಇಡೀ ಕೋಮಿಗೆ ಅನ್ಯಾಯ ಮಾಡಿದಂಗೆ ಅಥವಾ ಅವಮಾನ ಮಾಡಿದಂಗೆ ಇದು ಸರಿಯಲ್ಲ. ಈ ಜನಾಂಗದ ಮುಖಂಡರು ಎಲ್ಲರೂ ಕೂಡ ಇದನ್ನು ವಿರೋಧಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಇದನ್ನು ತುಂಡವಾಗಿ ಇದನ್ನು ನಾನು ಖಂಡಿಸ್ತೇನೆ, ವಿರೋಧಿಸ್ತೇನೆ. ರಾಜಕಾರಣದಲ್ಲಿದ್ದವರು ಮೇಡಮ್, ಈ ಥರ ಯಾರ ನಡವಳಿಕೆ ಹಿಂದೆ ಮಾಡಿದ್ರಾ ಮತ್ತು ಸಜ್ಜನ ರಾಜಕಾರಣಿಗಳು ನೀವು ನೋಡಿದಿರಾ ಅಂತ? ಅಲ್ಲ, ಈ ಥರದ ರಾಜಕಾರಣಿಗಳನ್ನು ಈ ಜಾತಿ ನಿಂದನೆ ಒಬ್ಬ ಶಾಸಕನಾಗಿ MLA ಆಗಿ ಮಂತ್ರಿ ಆಗಿದ್ದವರು ಮಾಡಿರೋದನ್ನ ನಾನು ಕೇಳಿಲ್ಲ, ನನ್ನ ಗಮನಕ್ಕೂ ಬಂದಿಲ್ಲ. ಈಗ ಇವು ರೀತಿ ನಡ್ಕೊಂಡಿದ್ದಾರೆ ಈ 21ನೇ ಶತಮಾನದಲ್ಲಿ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಅಪಮಾನ ಮತ್ತು ಅವರ ಸಣ್ಣತನ ಇದರಲ್ಲಿ ಪ್ರತಿಬಿಂಬ ಆಗ್ತದೆ. ದಯವಿಟ್ಟು ಮುಂದಾದರೂ ಇದನ್ನು ಅವರು ಸರಿ ಮಾಡಿಕೊಳ್ಬೇಕು. ಇಂಥ ಕೆಟ್ಟ ಮಾತುಗಳನ್ನಾಡಾಗಲಿ, ಒಂದು ಜಾತಿ ನಿಂದನೆ ಮಾಡೋದಾಗಲಿ ಸರಿಯಲ್ಲ ಅನ್ನೋದನ್ನು ಅವರು ಮನವರಿಕೆ ಆದರೆ ಅದು ದೊಡ್ಡ ಇದಾದಂಗೆ ಅಂತ ನಾನು ಅಂದ್ಕೊಳ್ತೀನಿ. ನಾವು BJP ಪಕ್ಷಕ್ಕೆ ಏನು ಆಗ್ರಹ ಮಾಡ್ತೀರಿ ಈ ವಿಚಾರವಾಗಿ? BJPಯವರು ನಾನು ಈ ವಿಷಯದಲ್ಲಿ ಆಗ್ರಹ ಅಲ್ಲ, ಅವರು ಸ್ವತಃ
ಸ್ವಯಂ ಪ್ರೇರಿತರಾಗಿ ಇವರನ್ನ ಪಕ್ಷದಿಂದ ಹೊರ ಹಾಕಬೇಕು. ಇಂಥ ಶಾಸಕರಿಂದ ಇಡೀ ಪಕ್ಷಕ್ಕೆ ಒಂದು ಅವಮಾನ ಅನ್ನೋದನ್ನು ಅವ್ರು ಅರ್ಥ ಮಾಡಿಕೊಂಡು ಹೊರ ಹಾಕಿದರೆ ಅದು ಒಳ್ಳೆಯ ಒಂದು ತೀರ್ಮಾನ ತೆಗೆದುಕೊಂಡು ಹಂಗೆ ಆಗ್ತದೆ. ಹಾಗೆ ಮಾಡಬೇಕು ಅಂತ ಒತ್ತಾಯಿಸ್ತೀನಿ. ಇನ್ನೊಂದು ಕೊನೆ ಪ್ರಶ್ನೆ ಮೇಡಮ್, ಈಗ ಮಹಿಳೆಯರ ಬಗ್ಗೆ ಮತ್ತು ದಲಿತರ ಬಗ್ಗೆ ಮಾತನಾಡಿದ್ರೆ ಕಾಂಗ್ರೆಸ್ ಎಷ್ಟು ತೀವ್ರವಾಗಿ ಇದನ್ನು ಪರಿಗಣಿಸುತ್ತೆ ಮತ್ತು ಯಾವ ಹೋರಾಟಗಳಿರ್ತವೆ ಅಂತ? ಅಲ್ಲ, ಹೋರಾಟದ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ನಮ್ಮ ಅಧ್ಯಕ್ಷರು ಮತ್ತು ಉಳಿದ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಏನು ತೀರ್ಮಾನ ಮಾಡ್ತಾರೆ, ಏನು ಇದರ ಬಗ್ಗೆ ಸ್ಟೆಪ್ ತಗೊಳ್ತಾರೆ, ಅದ್ರ ಮೇಲೆ ಅವಲಂಬಿತ ಆಗಿರ್ತದೆ. ಮಹಿಳೆಯರಾಗಿ ಖಂಡಿತ ನಾವೆಲ್ಲರೂ ಒಕ್ಕಲುನಿಂದ ಖಂಡಿಸ್ತೇವೆ. ಇದು ನಿಜವಾಗ್ಲೂ ಒಂದು ಹೇಯಕಾರವಾದ ಘಟನೆ ಇದು ಅಂತ ಹೇಳಿ ನಾವು ಇದು ಮಾಡ್ತೇವೆ. ಮಾತನಾಡೋದಕ್ಕೆ ಇದಿಷ್ಟು ಮಾಜಿ ಸಚಿವರಾದಂತಹ ಮೋಟಮ್ಮ ಅವರ ಮಾತು. ಮುನಿರತ್ನ ಅವ್ರನ್ನ ಮಾತನಾಡಿದ್ದು ಕೂಡ ಯಾರು ಕೂಡ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಮಹಿಳೆಯರ ಬಗ್ಗೆ ಮತ್ತು ದಲಿತರ ವಿರೋಧದ ಬಗ್ಗೆ 21ನೇ ಶತಮಾನದಲ್ಲಿ ಈ ರೀತಿಯಾದಂತಹ ಅವಾಚ್ಯ ಶಬ್ದಗಳನ್ನು ಬಳಸ್ತಾರೆ ಅಂದರೆ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತಕ್ಷಣವೇ ಬಿಜೆಪಿ ಎಚ್ಚೆತ್ಕೊಂಡು ಅವ್ರನ್ನ ಪಕ್ಷದಿಂದ ಹೊರ ಹಾಕಬೇಕು ಮತ್ತು ಶಾಸಕತ್ವದಿಂದ ಉಚ್ಚಾಟಿಸುವಂಥ ಕೆಲಸವನ್ನು ಕೂಡ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಅಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಜಾತಿ ನಿಂದನೆ ಮತ್ತು ಮಹಿಳಾ ವಿರೋಧಿ ಹೇಳಿಕೆಯನ್ನು ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಮುನಿರತ್ನ ಅವರು ಕೊಟ್ಟಿದ್ದಾರೆ. ಇದಕ್ಕಾಗಿ ಅವರು ಕಾನೂನು ಹೋರಾಟವನ್ನು ಆರಂಭಿಸಿದ್ದಾರೆ ಮತ್ತು ಕಾನೂನು ಈಗಾಗಲೇ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವ ಮೂಲಕ ಒಂದು ಶಿಸ್ತು ಕ್ರಮವನ್ನು ಜರುಗಿಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂಥ ಮೋಟಮ್ಮ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೇಡಮ್, ನೀವು ಮುನಿರತ್ನ ಅವರ ಮಾತುಗಳನ್ನು ಕೇಳಿದ್ರಿ ಅನ್ಸುತ್ಕೋತೀನಿ. ಒಂದು ದಲಿತರ ವಿರೋಧಿ ಹೇಳಿಕೆ, ಇನ್ನೊಂದು ಮಹಿಳೆಯರ ಬಗ್ಗೆ ಅವರ ಆಡಿದಂಥ ಮಾತುಗಳು. ತಾವು ಯಾವ ರೀತಿಯಾಗಿ ಖಂಡಿಸ್ತೀರಿ? ಅಲ್ಲ, ಇದು ಎರಡೂ ಒಂದಕ್ಕೆ ಸಂಬಂಧಪಟ್ಟಿದ್ದೇ ಏನು ನನಗೆ ಗೊತ್ತಿಲ್ಲ. ಬರೀ ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಅಷ್ಟನ್ನೇ ಕೇಳಿದ್ದೀನಿ. ಆದರೆ ಟೋಟಲಾಗಿ ಹೇಳಬೇಕು ಅಂತ ಹೇಳಿದರೆ, ಯಾವರೇ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಮತ್ತು ಜನಪ್ರತಿನಿಧಿ ಆದವರು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡಬಾರ್ದು ಮತ್ತು ಬಾಯಿಗೆ ಬಂದಂಗೆ ಮಾತಾಡಬಾರ್ದು. ಈಗ ಜಾತಿ ನಿಂದನೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಒಂದು ಕಡೆ ನಾವು ಜಾತ್ಯತೀತ ರಾಷ್ಟ್ರದಲ್ಲಿದ್ದೇವೆ ಅಂತ ಅಂದ್ಕೊಂಡ್ರೂ ಕೂಡ ಈ ಒಂದು ಜಾತಿ ವ್ಯವಸ್ಥೆ ಇನ್ನೂ ಜೀವಂತವಾಗಿ ಇಡಲಿಕ್ಕೆ ಈ ದೊಡ್ಡ ಸ್ಥಾನದಲ್ಲಿರೋ ವ್ಯಕ್ತಿಗಳೇ ಇದಕ್ಕೆ ಕಾರಣ ಏನು ಅಂತ ನನಗೆ ಅನ್ನಿಸ್ತದೆ ಅಲ್ವಾ. ಅಂತ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಒಬ್ಬ ಶಾಸಕ ಸ್ಥಾನದಲ್ಲಿರುವಂಥವ್ರು ಈ ಜಾತಿ ನಿಂದನೆ ಮಾಡೋದ್ರಲ್ಲಿ ಅರ್ಥ ಏನು? ಈ ಜಾತಿ ವ್ಯವಸ್ಥೆನೇ ಜೀವಂತವಾಗಿ ಈ ಸಮಾಜದಲ್ಲಿ ಇಡಬೇಕು ಅನ್ನೋ ಅರ್ಥನೇ ಬರ್ತದೆ. ಹಾಗೆ ಅದು ಸರಿಯಲ್ಲ. ಮತ್ತು ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಹಾಗಾಗಿ ಕಾನೂನು ಕ್ರಮ ತೆಗೆದುಕೊಂಡ್ರು ಸರಿಯಾಗಿದೆ ಅಂತ ನನಗೆ ಅನ್ನಿಸ್ತದೆ. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ತಾಯಿ ಇಲ್ದಲೇ ಯಾರೂ ಈ ಒಂದು ಪ್ರಪಂಚ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ತಾಯಿಯಿಂದಲೇ ಎಲ್ಲರೂ ಹುಟ್ಟಿ ಪ್ರಪಂಚ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಅದು ಸತ್ಯ ಆಗಿದ್ರೂ ಕೂಡ ಯಾರದೇ ತಾಯಿ ಆಗಿರಲಿ, ಆ ತಾಯಿ ಬಗ್ಗೆ ಅವಹೇಳನಕಾರಿ ಮಾತನಾಡೋದಾಗಲಿ, ಅಗೌರವದಿಂದ ನಡ್ಕೊಳ್ಳೋದಾಗಲಿ ಅದು ಸರಿಯಲ್ಲ. ಅದನ್ನು ನಾವು ಇಡೀ ಮಹಿಳಾ ಸಮುದಾಯ ಅದನ್ನು ವಿರೋಧಿಸ್ತದೆ. ಹೌದಲ್ವಮ್ಮ? ಎಲ್ಲ ವಿರೋಧಿಸ್ತದೆ. ಹಾಗಾಗಿ ಅವರಿಗೆ ಈ ಕ್ರಮ ತೆಗೆದುಕೊಂಡಿರೋದು ಸರಿಯಾಗಿದೆ. ಮುಂದೆ ಆದರೂ ಅವರು ಅರ್ಥ ಮಾಡ್ಕೊಳ್ಬೇಕು, ಈ ಸಮಾಜದಲ್ಲಿ ಹೆಣ್ಮಕ್ಳನ್ನ ಯಾವ ರೀತಿ ಗೌರವದಿಂದ ನಡೆಸ್ಕೊಳ್ಬೇಕು. ನನ್ನ ಹೆತ್ತವಳು ತಾಯಿ ಆಗಿರ್ತಾಳೆ, ನನ್ನ ಕೈ ಹಿಡಿದವಳು ಹೆಣ್ಣಾಗಿರ್ತಾಳೆ, ಒಡ ಹುಟ್ಟಿದ ಅಕ್ಕ ತಂಗಿಯರಾಗಲಿ ಹೆಣ್ಣಾಗಿರ್ತಾರೆ. ನಾವು ನಮ್ಮ ಬೇರೆಯವ್ರಿಗೆ ನಾವು ಅವಮಾನಕರವಾಗಿ ನಡೆಸ್ಕೊಂಡ್ರೆ ಅದು ನಮ್ಮ ಹೆಣ್ಮಕ್ಳಿಗೆ ನಾವು ಅವಮಾನಕರವಾಗಿ ನಮ್ಮ ಮನೆ ಹೆಣ್ಮಕ್ಳಿಗೆ ನಡೆಸ್ಕೊಂಡಂಗೆ ಅನ್ನೋದನ್ನು ಭಾವಿಸ್ಬೇಕು. ಅದನ್ನು ಭಾವಿಸ್ತಾ ಇದ್ದರೆ ಅವರು ಮನುಷ್ಯರಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಖಂಡಿತ ಅದನ್ನು ನಾವೆಲ್ಲ ಸೇರಿ ವಿರೋಧಿಸ್ತೇವೆ. ತಾವು ಕೂಡ ದಲಿತ ಸಮುದಾಯದಿಂದ ಬರ್ತೀರಿ, ಮಾಜಿ ಸಚಿವರ ಕೂಡ ಆಗಿದ್ರಿ. ಇಂತಹ ದೊಡ್ಡ ಸಮುದಾಯದವರು ಅನ್ನೋಕ್ಕಿಂತನೂ ಕೂಡ ಇಂಥ ಜವಾಬ್ದಾರಿಯುತ ಸ್ಥಾನದವರು ಇದ್ದಾಗ ಈ ಥರ ಕೆಟ್ಟ ಪದಗಳನ್ನು ಬಳಸಿದರೆ ದಲಿತ ಸಮಾಜಕ್ಕೆ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಕೂಡ ಒಂದು ರೀತಿಯಲ್ಲಿ ಮಾಡ್ತಕ್ಕಂಥ ಅವಮಾನ ಮತ್ತು ತುಳಿತಕ್ಕೊಳಗಾಗುವಂಥ ಸಮಾಜಕ್ಕೆ ಯಾವ ರೀತಿಯಾಗಿ ಗೌರವ ಕೊಡ್ತಾರೆ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ ಅಲ್ಲ ಮೇಡಮ್. ಈಗ ನಾವು ಜವಾಬ್ದಾರಿ ಸ್ಥಾನದಲ್ಲಿರೋಂಥ ಜನ, ಅವರು ದೊಡ್ಡ ಸಮುದಾಯ ಸಣ್ಣ ಸಮುದಾಯ ಅದನ್ನೆಲ್ಲ ನಾನು ಹೇಳೋದಿಲ್ಲ. ಯಾವುದೇ ಒಬ್ಬ ಸಮುದಾಯದ ವ್ಯಕ್ತಿಯಾಗಿರಲಿ, ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅವನು ಜವಾಬ್ದಾರಿಯುತವಾಗೇ ನಡ್ಕೊಳ್ಬೇಕು. ಈ ಸಮಾಜವನ್ನು ನಾವು ಜಾತ್ಯತೀತ ವ್ಯವಸ್ಥೆಯಲ್ಲಿ ಒಂದು ರೀತಿ ಎಲ್ಲರೂ ಸಮಾನವಾಗಿ ಕಾಣಬೇಕು ಎಲ್ಲರನ್ನೂ ಅನ್ನೋ ಒಂದು ಉದ್ದೇಶ ಕಾನ್ಸ್ಟಿಟ್ಯೂಷನಲ್ಲಿ
ನಾವು ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ದೇಶದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರನೂ ನಡ್ಕೊಳ್ಬೇಕಾಗುತ್ತೆ. ಹಂಗಿರ್ಬೇಕಾದ್ರೆ ಈ ಮನುಷ್ಯ ತನ್ನನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಬೇಜವಾಬ್ದಾರಿಯಾಗಿ ನಿಂದನೆ ಮಾಡೋದು, ಜಾತಿ ನಿಂದನೆ ಮಾಡಿದರೆ ಜಾಸ್ತಿ ಹರ್ಟ್ ಆಗುತ್ತೆ ಅಂತ ನಾನೀಗ ಯಾರ ಹತ್ರ ಅದೇ ಹೇಳಿದೆ. ಇಡೀ ಕೋಮಿಗೆ ಅನ್ಯಾಯ ಮಾಡಿದಂಗೆ ಅಥವಾ ಅವಮಾನ ಮಾಡಿದಂಗೆ ಇದು ಸರಿಯಲ್ಲ. ಈ ಜನಾಂಗದ ಮುಖಂಡರು ಎಲ್ಲರೂ ಕೂಡ ಇದನ್ನು ವಿರೋಧಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಇದನ್ನು ತುಂಡವಾಗಿ ಇದನ್ನು ನಾನು ಖಂಡಿಸ್ತೇನೆ, ವಿರೋಧಿಸ್ತೇನೆ. ಸುದೀರ್ಘ ರಾಜಕಾರಣದಲ್ಲಿದ್ದವರು ಮೇಡಮ್, ಈ ಥರ ಯಾರ ನಡವಳಿಕೆ ಹಿಂದೆ ಮಾಡಿದ್ರಾ ಮತ್ತು ಸಜ್ಜನ ರಾಜಕಾರಣಿಗಳು ನೀವು ನೋಡಿದಿರಾ ಅಂತ? ಅಲ್ಲ, ಈ ಥರದ ರಾಜಕಾರಣಿಗಳನ್ನು ಈ ಜಾತಿ ನಿಂದನೆ ಒಬ್ಬ ಶಾಸಕನಾಗಿ MLA ಆಗಿ ಮಂತ್ರಿ ಆಗಿದ್ದವರು ಮಾಡಿರೋದನ್ನ ನಾನು ಕೇಳಿಲ್ಲ, ನನ್ನ ಗಮನಕ್ಕೂ ಬಂದಿಲ್ಲ. ಈಗ ಇವು ರೀತಿ ನಡ್ಕೊಂಡಿದ್ದಾರೆ ಈ 21ನೇ ಶತಮಾನದಲ್ಲಿ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಅಪಮಾನ ಮತ್ತು ಅವರ ಸಣ್ಣತನ ಇದರಲ್ಲಿ ಪ್ರತಿಬಿಂಬ ಆಗ್ತದೆ. ದಯವಿಟ್ಟು ಮುಂದಾದರೂ ಇದನ್ನು ಅವರು ಸರಿ ಮಾಡಿಕೊಳ್ಬೇಕು. ಇಂಥ ಕೆಟ್ಟ ಮಾತುಗಳನ್ನಾಡಾಗಲಿ ಒಂದು ಜಾತಿ ನಿಂದನೆ ಮಾಡೋದಾಗಲಿ ಸರಿಯಲ್ಲ ಅನ್ನೋದನ್ನು ಅವರು ಮನವರಿಕೆ ಆದರೆ ಅದು ದೊಡ್ಡ ಇದಾದಂಗೆ ಅಂತ ನಾನು ಅಂದ್ಕೊಳ್ತೀನಿ. ನಾವು BJP ಪಕ್ಷಕ್ಕೆ ಏನು ಆಗ್ರಹ ಮಾಡ್ತೀರಿ ಈ ವಿಚಾರವಾಗಿ? BJPಯವರು, ನಾನು ಈ ವಿಷಯದಲ್ಲಿ ಆಗ್ರಹ ಅಲ್ಲ, ಅವರು ಸ್ವತಃ ಸ್ವಯಂ ಪ್ರೇರಿತರಾಗಿ ಇವರನ್ನು ಪಕ್ಷದಿಂದ ಹೊರ ಹಾಕಬೇಕು. ಇಂಥ ಶಾಸಕರಿಂದ ಇಡೀ ಪಕ್ಷಕ್ಕೆ ಒಂದು ಅವಮಾನ ಅನ್ನೋದನ್ನು ಅವ್ರು ಅರ್ಥ ಮಾಡಿಕೊಂಡು ಹೊರ ಹಾಕಿದರೆ ಅದು ಒಳ್ಳೆಯ ಒಂದು ತೀರ್ಮಾನ ತೆಗೆದುಕೊಂಡಾಗ ಆಗ್ತದೆ. ಹಾಗೆ ಮಾಡಬೇಕು ಅಂತ ಒತ್ತಾಯಿಸ್ತೀನಿ. ಇನ್ನೊಂದು ಕೊನೆ ಪ್ರಶ್ನೆ ಮೇಡಮ್, ಈಗ ಮಹಿಳೆಯರ ಬಗ್ಗೆ ಮತ್ತು ದಲಿತರ ಬಗ್ಗೆ ಮಾತನಾಡಿದ್ರೆ ಅಂದ್ರೆ ಕಾಂಗ್ರೆಸ್ ಎಷ್ಟು ತೀವ್ರವಾಗಿ ಇದನ್ನು ಪರಿಗಣಿಸುತ್ತೆ ಮತ್ತು ಯಾವ ಹೋರಾಟಗಳಿರ್ತವೆ ಅಂತ? ಅಲ್ಲ, ಹೋರಾಟದ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ನಮ್ಮ ಅಧ್ಯಕ್ಷರು ಮತ್ತು ಉಳಿದ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಏನು ತೀರ್ಮಾನ ಮಾಡ್ತಾರೆ, ಏನು ಇದರ ಬಗ್ಗೆ ಸ್ಟೆಪ್ ತಗೊಳ್ತಾರೆ, ಅದ್ರ ಮೇಲೆ ಅವಲಂಬಿತ ಆಗಿರ್ತದೆ. ಮಹಿಳೆಯರಾಗಿ ಖಂಡಿತ ನಾವೆಲ್ಲರೂ ಒಕ್ಕಲೂರಿನಿಂದ ಖಂಡಿಸ್ತೇವೆ. ಇದು ನಿಜವಾಗ್ಲೂ ಒಂದು ಹೇಯಕಾರವಾದ ಘಟನೆ ಇದು ಅಂತ ಹೇಳಿ ನಾವು ಇದು ಮಾಡ್ತೇವೆ. ಮಾತನಾಡೋದಕ್ಕೆ ಇದಿಷ್ಟು ಮಾಜಿ ಸಚಿವರಾದಂತಹ ಮೋಟಮ್ಮ ಅವರ ಮಾತು. ಮುನಿರತ್ನ ಅವರನ್ನ ಮಾತನಾಡಿದ್ದು ಕೂಡ ಯಾರು ಕೂಡ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಮಹಿಳೆಯರ ಬಗ್ಗೆ ಮತ್ತು ದಲಿತರ ವಿರೋಧದ ಬಗ್ಗೆ. 21ನೇ ಶತಮಾನದಲ್ಲಿ ಈ ರೀತಿಯಾದಂತಹ ಅವಾಚ್ಯ ಶಬ್ದಗಳನ್ನು ಬಳಸ್ತಾರೆ ಅಂದರೆ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತಕ್ಷಣವೇ BJP ಎಚ್ಚೆತ್ತುಕೊಂಡು ಅವ್ರನ್ನ ಪಕ್ಷದಿಂದ ಹೊರ ಹಾಕಬೇಕು ಮತ್ತು ಶಾಸಕತ್ವದಿಂದ ಉಚ್ಚಾಟಿಸುವಂಥ ಕೆಲಸವನ್ನು ಕೂಡ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಅಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.